ಬರೀ 2030 ನಿಮಗೆ ಸೈಟು ಪ್ಲಸ್ ಮನೆನೂ ಕಟ್ಕೊಡ್ತಾ ಇದ್ದೀವಿ. ಇದೇ ಗೊಲ್ಲಳ್ಳಿ ರೈಲ್ವೆ ಸ್ಟೇಷನ್ ಇಲ್ಲಿಂದ 2 ಕಿಲೋಮೀಟರ್ ನಮ್ಮ ಲೇಔಟ್ ಇರೋದು. ನೆಲಮಂಗಲ ಟು ಏರ್ಪೋರ್ಟ್ ರೋಡ್ 4 ಟ್ರ್ಯಾಕ್ ರೋಡ್ ಹೈವೇ ಇದು. ಇಲ್ಲಿಂದ 1 ಕಿಲೋಮೀಟರ್ ನಮ್ಮ ಲೇಔಟ್ ಆದಿತ್ಯ ರೆಸಿಡೆನ್ಸಿ. ಇಲ್ಲೇ ವಿಲೇಜ್ ಅಟ್ಯಾಚ್ ಆಗಿರೋದೇ ಲೇಔಟು. ಇಲ್ಲೇ ಕಾಣ್ತಿದೆಯಲ್ಲ ಸರ್, ಇದೇ ಬ್ರಿಟಾನಿಯಾ ಕುಕ್ಕೀಸ್ ಅವ್ರದ್ದು ಫ್ಯಾಕ್ಟ್ರಿ ಇದು. ಮನೆಗಳು ಕಾಣ್ತಿದೆ ನೋಡಿ, ಮನೆಗಳ ಹಿಂದ್ಗಡೆ ಇರೋದೇ ಇಂಡಸ್ಟ್ರಿಯಲ್ ಕಂಪ್ನಿಗಳು. ಸರ್ 1 ಕಿಲೋಮೀಟರಲ್ಲಿ ಬಸ್ ಸ್ಟಾಪ್ ಇದೆ. ಇಲ್ಲಿ ಬರೀ ತಿಂಗಳಿಗೆ 5 ರಿಂದ 10 ಸಾವಿರ ರೂಪಾಯಿ ತುಂಬಿ ನಿಮ್ಮ ಕನಸಿನ ಸೈಟ್ನ ಪಡೆಯಿರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮಿತ್. ಗೆಳೆಯರೆ, ಇವತ್ತು ನಾವು ಬಂದಿದ್ದೇವೆ ಆದಿತ್ಯ ಟೌನ್ಶಿಪ್ಗೆ. ಇಲ್ಲಿ ಸ್ಪೆಷಲಿ ಎಲ್ಲ ಮಿಡಲ್ ಕ್ಲಾಸ್ ಜನರಿಗೂ ಸಹ ಬೆಸ್ಟ್ ಆಗಿರುವಂತ ಒಂದು ಲೇಔಟ್ ಅನ್ನು ಅವರು ಲಾಂಚ್ ಮಾಡಿದ್ದಾರೆ. ಅದರ ಬಗ್ಗೆನೇ ಈ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಮಾಹಿತಿ ನೋಡೋಣ. ಈಗ ಪ್ರತಿಯೊಬ್ಬರು ಸಹ ನಮ್ಮ ಬೆಂಗಳೂರಿನ ನೆಲಮಂಗಲ ಹತ್ರ ನೀವು ಸಹ ಸೈಟ್ಸ್ ಅನ್ನ ಪರ್ಚೇಸ್ ಮಾಡಬಹುದು. ನಿಮ್ಮ ಕನಸಿನ ಸೈಟ್ ಅನ್ನ ಈಸಿಲಿ ತುಂಬಾನೇ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ತಗೊಳ್ಬಹುದು. ಇಲ್ಲಿನ ಮಾರ್ಕೆಟಿಂಗ್ ಹೆಡ್ ಪ್ರಸಾದ್ ಸರ್ ನಮ್ಮ ಜೊತೆಯಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಾವು ಕೇಳಿದ್ವಿ ಬರೀ 6.5 ಲಕ್ಷಕ್ಕೆ ನೀವು ಸೈಟ್ ಕೊಡ್ತಾ ಇದ್ರಂತ. ಹೇಗೆ ಸರ್, ಹೇಗೆ ಪಾಸಿಬಲ್ ಇದೆ ಇದು? ಹೌದು, ನಾವು ಬಂದ್ಬಿಟ್ಟು ನೆಲಮಂಗಲದಿಂದ ಮಧುರೈ ದೊಡ್ಡಬಳ್ಳಾಪುರ ರೋಡ್ ಅಲ್ಲಿ ಒಂದು ಲೇಔಟ್ ಮಾಡಿದ್ವಿ. ರೈಲ್ವೆ ಗೊಲ್ಲಳ್ಳಿ ಹತ್ರ. ರೈಲ್ವೆ ಗೊಲ್ಲಳ್ಳಿಯಿಂದ 1.5 ಕಿಲೋಮೀಟರ್ ಅಲ್ಲಿ ಮಾಡ್ತಾ ಇದೀವಿ. ಮಿಡ್ಲ್ ಕ್ಲಾಸ್ ಜನರಿಗೊಂದು ಕನಸಿರುತ್ತೆ, ಒಂದು ಸೈಟ್ ತಗೋಬೇಕು ಬೆಂಗಳೂರು ಹತ್ರ ಅಂತ. ಅಂದ್ರೆ ಎಲ್ಲಾನು ಬೆಲೆ ಜಾಸ್ತಿ ಎಲ್ಲ ಕಡೆನು. ಅದಕ್ಕೋಸ್ಕರ ಒಂದು ಅವ್ರ ಕೈಗೆ ಒಂದು ಸೈಟ್ ಸಿಗ್ಲಿ ಅಂತ ಹೇಳ್ಬಿಟ್ಟು ಕಾನ್ಸೆಪ್ಟ್ ಅಲ್ಲಿ ಒಂದು 2030ಗೆ 6.5 ಲಕ್ಷದಲ್ಲಿ ಒಂದು ಪ್ರಾಜೆಕ್ಟ್ ಲಾಂಚ್ ಮಾಡ್ತಿದೀವಿ. ಶ್ರಾವಣ ಮಾಸ ಅಂತ ಹೇಳ್ಬಿಟ್ಟು ಒಂದು 6.5 ಲಕ್ಷಕ್ಕೆ ಇವಾಗ ಇಟ್ಟಿದೀವಿ ಪ್ರೈಸ್ ಲಾಂಚಿಂಗ್ ಆಫರ್ ಅಲ್ಲಿ. ಆಮೇಲೆ ಜಾಸ್ತಿ ಮಾಡ್ತೀವಿ, ಅದು ರೇಟ್ ಬೆಲೆ ಜಾಸ್ತಿ ಆಗುತ್ತೆ. ಈಗ ವಿಡಿಯೋ ನೋಡ್ಕೊಂಡು ಆದಷ್ಟು ಬೇಗ ಬಂದು ವಿಸಿಟ್ ಮಾಡಿ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಮ್ಮ ವಿಜಯನಗರ 8th ಮೈನು ಕಾಂತಿ ಸ್ಪೀಡ್ಸ್ ಪಕ್ಕ ನಮ್ಮ ಆಫೀಸ್ ಇದೆ, 2nd ಫ್ಲೋರ್ ಅಲ್ಲಿ. ಬಂದು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಾವು ಆಫೀಸಲ್ಲಿ ಇರ್ತೀವಿ, ಆದಿತ್ಯ ಟೌನ್ಶಿಪ್ ಪ್ರಮೋಟರ್ಸ್ ಅಂತ. ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಡಿಸ್ಪ್ಲೇ ಅಲ್ಲೇ ಹಾಕಿರ್ತೀವಿ, ಅದಕ್ಕೆ ಕಾಲ್ ಮಾಡ್ಕೊಂಡು ಬನ್ನಿ. ಸರ್, ಈಗ ನಮಗೆ ಲೇಔಟ್ ಬಗ್ಗೆ ತೋರಿಸ್ತಾರಾ ಸರ್? ಡೈರೆಕ್ಟ್ ಲೇಔಟ್ ಗೆನೆ ಬನ್ನಿ, ಹೋಗೋಣ ಇವಾಗ. ಎಸ್ ಸರ್, ಬನ್ನಿ ಸರ್. ಫ್ರೆಂಡ್ಸ್, ಈಗ ಡೈರೆಕ್ಟ್ ಆಗಿ ನಾವು ಲೇಔಟ್ ಗೆನೆ ಬಂದಿದ್ದೇವೆ, ಹಾಗೂ ಸರ್ ನಮ್ಮ ಜೊತೆಯಲ್ಲಿದ್ದಾರೆ. ಸರ್, ಈಗ ಡೈರೆಕ್ಟ್ ನಾವು ಲೇಔಟ್ ಗಂತೂ ಬಂದಿದ್ದೇವೆ. ಎಕ್ಸಾಕ್ಟ್ ಲೊಕೇಶನ್ ಹೇಳಿ ಸರ್, ಎಲ್ಲಿ ಬರುತ್ತೆ ಅಂತ? ಸರ್, ಇದು ಬಂದ್ಬಿಟ್ಟು ನೆಲಮಂಗಲ ಟೌನ್ ಇಂದ ಎಕ್ಸಾಕ್ಟ್ಲಿ ಇಲ್ಲಿಗೆ 7 ಕಿಲೋಮೀಟರ್ ಆಗುತ್ತೆ ನಿಮ್ಗೆ. ಓಕೆ. ಅಂದ್ರೆ ಹೈವೇ ಇದು ಏರ್ಪೋರ್ಟ್ ಹೈವೇ ಇಂದ ಒಂದು 1 ಕಿಲೋಮೀಟರ್ ಇಲ್ಲಿಗೆ. ಎಸ್. ಟೋಟಲ್ ಟೌನ್ ಇಂದ 7 ಕಿಲೋಮೀಟರ್ ಆಗುತ್ತೆ. ಓಕೆ. ಇದು ಯಾವ ವಿಲೇಜ್ ಇದೆ ಸರ್? ಇದು ಗೊಲ್ಲಳ್ಳಿ ವಿಲೇಜ್ ಅಂತ ಬರುತ್ತೆ ನಿಮ್ಗೆ. ಓಕೆ, ಗೊಲ್ಲಳ್ಳಿ ವಿಲೇಜ್ ಅಲ್ಲೇ ನಿಮ್ಗೆ ಅವೈಲೇಬಲ್ ಇದೆ. ಟೋಟಲ್ ಎಷ್ಟು ಎಕರೆದಲ್ಲಿ ಈ ಒಂದು ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದೀರಾ? ಟೋಟಲ್ ಒಂದು 5 ಎಕರೆಯಲ್ಲಿ ಮಾಡ್ತಾ ಇದೀವಿ. ಅದರಲ್ಲಿ ಫಸ್ಟ್ ಫೇಸ್ ಅಲ್ಲಿ 2 ಎಕರೆ ಆಲ್ರೆಡಿ ರೆಡಿ ಮಾಡಿದೀವಿ. ಮಿಕ್ಕಿದ್ದು ಸೆಕೆಂಡ್ ಫೇಸ್ ಅಲ್ಲಿ ಮಾಡ್ತೀವಿ. ಓಕೆ. ಆಲ್ರೆಡಿ ನಿಮ್ಗೆ 2 ಎಕರೆಯಲ್ಲಿ ಸೈಟ್ ಆಲ್ರೆಡಿ ರೆಡಿ ಆಗ್ತಾ ಇದಾವೆ. ಸರ್, ಟೋಟಲಿ ಎಷ್ಟು ಸೈಟ್ಸ್ ಅವೈಲೇಬಲ್ ಇದೆ ಸರ್ ಇಲ್ಲಿ? ಸರ್, ಟೋಟಲ್ ಬಂದ್ಬಿಟ್ಟು 90 ಸೈಟ್ ಇದೆ ಫಸ್ಟ್ ಫೇಸ್ ಅಲ್ಲಿ. ಅದರಲ್ಲಿ ಒಂದು 55-60% ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ. ಹೌದು, ಇನ್ನು 40% ರಿಮೈನಿಂಗ್ ಇದೆ. ಓಕೆ ಗೆಳೆಯರೆ, ತುಂಬಾನೇ ಫಾಸ್ಟ್ ಆಗಿ ಸೆಲ್ಲಿಂಗ್ ಆಗ್ತಾ ಇದೆ. ಯಾಕಂದ್ರೆ ತುಂಬಾನೇ ಕಡಿಮೆ ಬೆಲೆಗೆ ಕೊಡ್ತಿದ್ದಾರೆ. ಅದೇ ರೀತಿ ಅಮ್ಯುನಿಟಿ ವೈಸ್ ನೋಡೋದಾದ್ರೆ ತುಂಬಾನೇ ಪ್ರೀಮಿಯಂ ಅಮ್ಯುನಿಟೀಸ್ ಈ ಒಂದು ಲೇಔಟ್ ಅಲ್ಲಿ ಕೊಡ್ತಿದ್ದಾರೆ. ಸರ್, ಈಗ ಒಂದೊಂದಾಗಿ ನಮಗೆ ಅಮ್ಯುನಿಟೀಸ್ ಎಲ್ಲ ಹೇಳ್ತಾ ಹೋಗ್ತೀರಾ ಸರ್, ಯಾವ ತರ ಇದೆ ಅಂತ ನೋಡೋಣ ಬನ್ನಿ. ಅಮ್ಯುನಿಟೀಸ್ ಕೊಡ್ತಾ ಇದ್ದೀರಾ ಇಲ್ಲಿ? ಸರ್, ಬಂದ್ಬಿಟ್ಟು ಎಲೆಕ್ಟ್ರಿಸಿಟಿ ಇದೆ, ವಿತ್ ಕಲೆಕ್ಷನ್ ಆಗಿದೆ. ಓಕೆ. ಸ್ಯಾನಿಟರಿ ಇದೆ. ಹಾಂ ಸರ್. ವಾಟರ್ ಕಲೆಕ್ಷನ್ ಇದೆ, ಡ್ರೈನೇಜು ಇದೆ. ಎಸ್. ಸೈಟ್ ನಂಬರ್ ಇದೆ, ಸ್ಟೋನು ಹಾಕಿದ್ದೀವಿ. ಮತ್ತು ನೋಡಿ, ನೀವು ಇನ್ನೊಂದು ಏನಂದರೆ 2030ಗೆ ದೊಡ್ಡ ರೋಡ್ ಯಾವ ಬಿಲ್ಡರು ಕೊಡಲ್ಲ, ನಾವು ಕೊಡ್ತಾ ಇದ್ದೀವಿ. 30 ಫೀಟ್ ರೋಡೇ ಕೊಡ್ತಾ ಇದ್ದೀವಿ, ವಿತ್ ಕಾಂಕ್ರೀಟ್ ರೋಡನ್ನು ಕೊಡ್ತಾ ಇದ್ದೀವಿ. ಈ ಲೇಔಟ್ನ ವಿಶೇಷತೆ ಏನಂದರೆ, ನಿಮಗೆ ಈ ಲೇಔಟ್ ಪಕ್ಕದಲ್ಲೇ ವಿಲೇಜ್ಗಳಿದ್ದಾವೆ, ಮನೆಗಳು ಕಟ್ಕೊಂಡು ವಾಸ ಇದ್ದಾರೆ. ಇಲ್ಲೂ ಬಂದು ನೀವು ಕಟ್ಕೊಂಡು ವಾಸ ಇರಬಹುದು. ಮತ್ತೊಂದು ಏನಂದರೆ, ನಿಮ್ಗೆ ಎಷ್ಟು ಹೈವೇಯಿಂದ 1 ಕಿಲೋಮೀಟರಲ್ಲಿ ಇರೋದು ನಮ್ಮ ಲೇಔಟು. ನಿಮಗೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 3 ವರ್ಷಕ್ಕೆ ನಿಮ್ಮದು ದುಡ್ಡಂತೂ ಡಬಲ್ ಆಗೋದು 100% ಗ್ಯಾರಂಟಿ. ಯಾಕೆಂದ್ರೆ ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ, ಬ್ಯಾಂಕ್ ಲೋನು ಆಲ್ಸೋ ಇದೆ ನಮ್ಮ ಹತ್ರ. ಸರ್, ಯಾರೇ ಸೈಟ್ ತಗೊಳ್ಬೇಕಂದ್ರೆ ನಿಯರ್ ಬೈ ಏನ್ ಡೆವಲಪ್ಮೆಂಟ್ ಆಗುತ್ತೆ ಅಂತ ಕೇಳ್ತಾರೆ. ಸೊ ನಿಮ್ ಲೇಔಟ್ ಅಲ್ಲಿ ನಿಯರ್ ಬೈ ಏನೆಲ್ಲ ಡೆವಲಪ್ಮೆಂಟ್ ನಡೀತಾ ಇದೆ ಸರ್? ಸರ್, ಇಲ್ಲೇ ನೋಡಿದ್ರೆ ನೋಡಿ, ಬ್ರಿಟಾನಿಯಾ ಬಿಸ್ಕೆಟ್ ಫ್ಯಾಕ್ಟ್ರಿ ಇದೆ, ಮತ್ತೆ ವಿ ಎಕ್ಸ್ಪ್ರೆಸ್ ವೇರ್ ಹೌಸ್ ಇದೆ. ಮತ್ತೆ ಅದೇ ಪಕ್ಕದಲ್ಲಿ ಹೈವೇ ಇಂದ ಇಲ್ಲಿಗೆ 1 ಕಿಲೋಮೀಟರ್, ಅದು ನಿಮ್ಗೆ ಗೊತ್ತಿರುತ್ತದೆ. ಇನ್ನೊಂದು ಏನಂದ್ರೆ, ಕಾಲೇಜು, ಸ್ಕೂಲು, ಹಾಸ್ಪಿಟಲ್ಸ್ ಎಲ್ಲ ನಿಯರ್ ಬೈ ಇದೆ. ಆಮೇಲೆ ಟೆಂಪಲ್ಸ್, ಮಧುರೈ ಟೆಂಪಲ್ ಎಲ್ಲರಿಗೂ ಫೇಮಸ್. ಅದು ಇಲ್ಲಿಂದ 4 ಕಿಲೋಮೀಟರ್ ಆಗುತ್ತೆ ನಿಮಗೆ. ಸರ್, ಎಲ್ಲ ಫೆಸಿಲಿಟಿ ನಿಯರ್ ಬೈ ಅಲ್ಲಿ ಸಿಗ್ತಾ ಇರುವಾಗ ಇನ್ನೇನು ಬೇಕು ಸರ್ ನಿಮಗೆ? ಟ್ರಾನ್ಸ್ಪೋರ್ಟೇಷನ್ಗೆ ಏನೆಲ್ಲ ಫೆಸಿಲಿಟೀಸ್ ಕೊಡ್ತಾ ಇದ್ದೀರಾ ಸರ್? ಇಲ್ಲಿ 1 ಕಿಲೋಮೀಟರ್ಗೆ ನಿಮಗೆ BMTC ಬಸ್ಗಳು, KSRTC ಬಸ್ಗಳು ಎಲ್ಲ ಇರ್ತವೆ. ಎಲ್ಲಿ ಬೇಕಾದ್ರೆ ಕನೆಕ್ಟಿವಿಟಿ ಸಿಗುತ್ತೆ. ಇಲ್ಲೊಂದು 2 ಕಿಲೋಮೀಟರ್ ಮುಂದೆ ಹೋಯ್ತು ಅಂದರೆ ರೈಲ್ವೆ ಸ್ಟೇಷನ್ ಇದ್ದಾವೆ, ಗೊಲ್ಲಳ್ಳಿ ರೈಲ್ವೆ ಸ್ಟೇಷನ್ನು. ಸರ್, ಇಲ್ಲಿ ಈ ಲೇಔಟಿಗೆ ನಿಮಗೆ ಎಲ್ಲ ಥರದ ಸ್ಪೆಷಾಲಿಟಿಗಳಿದೆ. ಬಸ್ ಆಗಲಿ, ರೈಲ್ವೆ ಸ್ಟೇಷನ್ ಆಗಲಿ, ಏರ್ಪೋರ್ಟಿಗೆ ರೋಡ್ ಆಗಲಿ, ಎಲ್ಲ ಥರದ ಸೌಲಭ್ಯಗಳು ಸಿಗುತ್ತೆ ನಿಮಗೆ.
ಮುಂದೆ ಮನೆ ಕಟ್ಕೊಂಡು ಇರಬೇಕು ಅಂದ್ರೂ ನಿಮಗೆ ಎಲ್ಲ ಥರದ ಸ್ಪೆಷಾಲಿಟಿ ಇದೆ. ಲೇಔಟ್ ಒಳಗಡೆನೂ ಇದೆ, ಹೊರಗಡೆನೂ ಇದೆ. ನಿಮಗೆ ಕೇವಲ 6 ಲಕ್ಷದಲ್ಲಿ 20-30 ಸೈಟ್ ಕೊಡ್ತಾ ಇದ್ದೀವಿ. ಬೆಂಗಳೂರಲ್ಲಿ ಎಲ್ಲರಿಗೂ ಒಂದು ಸೈಟ್ ತೊಗೋಬೇಕು ಅಂತ ಆಸೆ ಇರುತ್ತೆ, ಬಟ್ ಅದು ಕೆಲವರಿಗೆ ಆಗಲ್ಲ. ಯಾಕಂದರೆ ಎಲ್ಲರೂ ಒಂದೇ ಥರ ಇರಲ್ಲ. ಕೆಲವರು ಮಿಡ್ಲ್ ಕ್ಲಾಸಲ್ಲಿ ಇರ್ತಾರೆ, ಕೆಲವರು ರಿಚ್ ಫ್ಯಾಮಿಲಿಯಲ್ಲಿ ಇರ್ತಾರೆ, ಒಳ್ಳೆ ಸ್ಯಾಲ್ರಿ ತಗೋತಾರೆ. ಕೆಲವರು ಈ ಚಿಕ್ಕ ಚಿಕ್ಕ ಕೆಲಸ ಮಾಡೋರು ಇರ್ತಾರೆ ಫ್ಯಾಕ್ಟ್ರಿಗಳಲ್ಲಿ, ಅವ್ರಿಗೊಂದು ಸೈಟ್ ತೊಗೋಬೇಕು ಆಸೆ ಇರುತ್ತೆ. ಬಟ್ ಸಿಟಿಯಲ್ಲಿ 5-10 ಸಾವಿರ ರೂಪಾಯಿ ಇರೋದರಿಂದ ನಾವು ನಿಮಗೆ 20-30ನೇ 6 ಲಕ್ಷಕ್ಕೆ ಕೊಡ್ತಾ ಇದ್ದೀವಿ. ಇಲ್ಲಿ ಬಂದು ನೀವು ಕನಸಿನ ಸೈಟು ತೊಗೋಬೋದು ಅಥವಾ ಕನಸಿನ ಮನೆಯೂ ಕಟ್ಕೋಬೋದು. ಸರ್ ನೋಡಿ, ಸೈಟ್ ತೊಗೋಬೋದಪ್ಪ, ಈಗ ಮನೆ ಹೆಂಗೆ ಕಟ್ಟೋದು ಅಂತ ಕೆಲವ್ರ ಥರ ಆ ಥರ ಚಿಂತೆ ಇರ್ಬೋದು. ಚಿಂತೆ ಬಿಟ್ಬಿಡಿ, ನಾವೇ ಮನೆ ಕಟ್ಟಿ ಕೊಡ್ತಾ ಇದ್ದೀವಿ. 20-30 ನಿಮಗೆ 16,80,000ಕ್ಕೆ ಸೈಟು ಪ್ಲಸ್ ಕನ್ಸ್ಟ್ರಕ್ಷನ್ ಮಾಡಿ ಕೊಡ್ತಾ ಇದ್ದೀವಿ. ಸರ್ ನಿಮ್ಮ ಹತ್ರ 6 ಲಕ್ಷನೂ ದುಡ್ಡಿಲ್ಲ, ಹೆಂಗಪ್ಪ ತಗೊಳ್ಳೋದಂತ ಇದ್ದರೆ ಚಿಂತೆ ಬಿಡಿ, 90% ಬ್ಯಾಂಕ್ ಲೋನ್ ಮಾಡಿ ಕೊಡ್ತಾ ಇದ್ದೀವಿ. ನೋಡಿ, ಇಲ್ಲಿ ತಿಂಗಳಿಗೆ 5,000-7,000-10,000 ಕಟ್ಕೊಂಡು EMI ಥರ ಕಟ್ಕೊಂಡು ನೀವು ಸೈಟ್ ತೊಗೋಬೋದು. ವಿಲೇಜ್ ಅಟ್ಯಾಚ್ ಆಗಿರೋದರಿಂದ. ನಮ್ಮದು ಆದಿತ್ಯ ಟೌನ್ಶಿಪ್ ಪ್ರಮೋಟರ್ಸ್ ಅಂತ ಬಿಲ್ಡರ್ ನೇಮ್ ನಮ್ಮದು. ಸೊ ನಾವು 10 ಇಯರ್ಸಿಂದ ಸೈಟ್ಗಳು ಒಂದು ಸಾವಿರಾರು ಸೈಟ್ಗಳು ಜನರಿಗೆ ಕೊಟ್ಟಿದ್ದೀವಿ. ಸೊ ಇದು ಲೋ ಬಜೆಟಲ್ಲಿ ಇದೊಂದು ಲಾಂಚ್ ಮಾಡಿದ್ದೀವಿ. ಇವಾಗ ಇದನ್ನು ನಾವು ಆಲ್ರೆಡಿ ಎಜಸ್ಟಿಂಗ್ ಕಸ್ಟಮರ್ ಬಂದು ಆಲ್ಮೋಸ್ಟ್ ಬುಕ್ ಮಾಡಿದ್ದಾರೆ. ಇನ್ನೊಂದು 40% ಸೈಟ್ಗಳು ಜನರಿಗೆ ಸಿಗುತ್ತೆ. ಸೊ ನೀವು ಬಂದುಬಿಟ್ಟು ತಗೋಬೋದು ಇಲ್ಲಿ. ಸರ್ ನೋಡಿ, ನೆಲಮಂಗಲ ನಿಮಗೆ ಗ್ರೇಟರ್ ಬೆಂಗಳೂರಲ್ಲಿ ಈಗ BBMP ಮಾಡಬೇಕಂತ ಪ್ಲ್ಯಾನ್ ಇದೆ ನೆಲಮಂಗಲ ಟೌನ್ನ. ಇನ್ನೊಂದು ನಿಮಗೆ ಮೆಟ್ರೋನ ಅಪ್ ಟು ನಿಮಗೆ ನೆಲಮಂಗಲ ತನಕ ತರಬೇಕು ಅಂತಲೂ ಇದೆ 3rd ಫೇಸಲ್ಲಿ. ಸೊ ನಿಮಗೆ ಎಲ್ಲ ವಾಸಕ್ಕೆ ಇನ್ನೂ ಸಿಟಿಯಲ್ಲಂತೂ ಜಾಗ ಉಳಿದಿಲ್ಲ, ಏನಿದ್ರು ಹೊರಗಡೆ ಬರಲೇಬೇಕು. ನೆಲಮಂಗಲದಲ್ಲಿ ನಿಮ್ಗೆ ಎಲ್ಲ ಥರದ ಫೆಸಿಲಿಟಿಗಳು ಇದ್ದಾವೆ. ನಿಮಗೆ ಕನೆಕ್ಟಿವಿಟಿ ಮೇಯ್ನಾಗಿ ನೀವು ಎಲ್ಲಾದರೂ ಹೋಗಬೇಕು ಅಂದ್ರೂ ನೀವು ನೆಲಮಂಗಲ ಬರಲೇಬೇಕು. ನೀವು ಮಂಗಳೂರು ಹೋಗ್ತೀರಾ ಅಥವಾ ಮುಂಬೈ, ಪುಣೆ, ಬೆಳಗಾಂ, ಎಲ್ಲಿಗಾದರೂ ನಾರ್ತ್ ಕರ್ನಾಟಕ ಎಲ್ಲಾದರೂ ಹೋಗ್ತೀರಾ ಅಂದರೆ ನೀವು ಈ ರೋಡಲ್ಲೇ ನೀವು ಹೋಗಬೇಕು. ಸೊ ನಿಮ್ಗೆ ಏನಾಗುತ್ತೆ, ಕನೆಕ್ಟಿವಿಟಿ ಮತ್ತು ಎಲ್ಲನೂ ಚೆನ್ನಾಗಿರುತ್ತೆ ನಿಮಗೆ ಇಲ್ಲಿ ಎಲ್ಲ ತೊಗೊಂಡ್ರೆ ಸೈಟ್ಗಳು. ಚಿಕ್ಕ ರೋಡ್ ಇತ್ತಿದ್ದು ಹೈವೇ, ಇವಾಗ 4 ಟ್ರ್ಯಾಕ್ ರೋಡ್ ಮಾಡ್ತಾರೆ ಏರ್ಪೋರ್ಟಿಗೆ. ಬೇರೆ ಏರ್ಪೋರ್ಟ್ಗೂ ಹತ್ರ ಆಗುತ್ತೆ, ನಿಮಗೆ ಬೇಗ ಆಗಿ ರೀಚ್ ಆಗ್ಬೋದು. ಸೊ ಆ ಥರ ತುಂಬ ಕನೆಕ್ಟಿವಿಟಿಗಳು ಇಲ್ಲಿ ಈ ನೆಲಮಂಗಲದಲ್ಲಿ ಸಿಗುತ್ತೆ ನಿಮಗೆ. ನೋಡಿ, ಇವಾಗ ನಿಮಗೆ ಬೆಂಗಳೂರನ್ನ ಗ್ರೇಟರ್ ಬೆಂಗಳೂರು ಅಂತ ಮಾಡ್ತಾ ಇದ್ದಾರೆ. ನಿಮಗೆ ನೆಲಮಂಗಲನೂ ಗ್ರೇಟರ್ ಬೆಂಗಳೂರಲ್ಲೇ ಬರುತ್ತೆ. ನಿಮಗೆ ಅಪ್ಕಮಿಂಗು ನಿಮಗೆ BBMPನ ನಿಮಗೆ ನೆಲಮಂಗಲ ತನಕ ತರಬೇಕು ಅಂತಲೂ ಪ್ಲ್ಯಾನ್ ಇದೆ. ಅದೇನಾದರೂ ಆಯಿತು ಅಂದರೆ ನೀವು ಲೆಕ್ಕ ಹಾಕೊಳ್ಳಿ, ನಿಮ್ಮದು ಪ್ರೈಸು ನೀವು ಏನಾದರೂ ಒಂದು ಯಾವ ಥರ ಜಂಪ್ ಆಗುತ್ತೆ ಅಂತ ನೀವೇ ಅರ್ಥ ಮಾಡ್ಕೋಬೋದು. ಯಾಕಂದ್ರೆ ನೀವು ಆಲ್ರೆಡಿ ಸಿಟಿಯಲ್ಲಿ ಇತ್ತು ಅಂದರೆ ನಿಮ್ಗೆ ಗೊತ್ತಿರುತ್ತೆ ಯಾವ ಥರ ಜಂಪ್ ಆಗ್ತಿದೆ ಪ್ರೈಸ್ಗಳು ಅಂತ. ಏನಂದರೆ ನಿಮಗೆ ನೋಡಿ, ಮೆಟ್ರೋನು ಅಷ್ಟೇ, ಮೆಟ್ರೋನು ಅಪ್ ಟು ನಿಮ್ಮ ನೆಲಮಂಗಲ ಟೌನ್ ತನಕ ತಗೊಬರ್ಬೇಕಂತ ಮೆಟ್ರೋ ಆಲ್ರೆಡಿ ಪ್ಲ್ಯಾನಿಂಗ್ ಇದೆ. ಸೊ ಆ ಥರ ಅದೆಲ್ಲ ಥರ ಡೆವಲಪ್ಮೆಂಟ್ ಬಂತು ಅಂದರೆ ನೀವು ನಿಮ್ಮ ಸೈಟ್ ಬೆಲೆ ಎಷ್ಟಾಗುತ್ತೆ, ನೀವು ಇಲ್ಲಿಗ 6 ಲಕ್ಷಕ್ಕೆ ನೆಕ್ಸ್ಟ್ ಒಂದು 2-3 ವರ್ಷಕ್ಕೆ ಎಲ್ಲಿ ಸಿಗುತ್ತೆ ನಿಮ್ಗೆ? ಏನಿಲ್ಲ ಒಂದು 15 ಲಕ್ಷ ಮೇಲೆ ಸಿಗುತ್ತೆ, ಅದಕ್ಕಿಂತ ಕಮ್ಮಿ ಅಂತೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ ನಿಮಗೆ. ಸೊ ಫ್ರೆಂಡ್ಸ್, ಈಗ ಸೈಟ್ ಬಗ್ಗೆ ಅಂತೂ ನೀವು ಎಲ್ಲ ಡೀಟೇಲ್ಸ್ ನೋಡಿದ್ರಿ. ಈಗ ಬನ್ನಿ ಮೇನ್ ಆಗಿ ಪ್ರೈಸ್ ರೇಂಜ್ ಏನಾಗಿದೆ, ಯಾವ ರೇಟಲ್ಲಿ ಇವರು ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂತ ನಾವು ತಿಳಿದುಕೊಳ್ಳೋಣ. ಇವರದ್ದೇ ಆದ ಯೂಟ್ಯೂಬ್ ಚಾನಲ್ ಸಹಿತ ಇದೆ, ಆದಿತ್ಯ ಟೌನ್ಶಿಪ್ ಅಂತ ಹೇಳಿ. ಇದರಲ್ಲೂ ಸಹ ರೆಗ್ಯುಲರ್ ಆಗಿ ಹೊಸ ಲೇಔಟ್ ನ ವಿಡಿಯೋಸ್ ಬರ್ತಾ ಇರುತ್ತೆ. ಈಗಲೇ ಸಬ್ಸ್ಕ್ರೈಬ್ ಆಗಿ, ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ನಿಮಗೆ ಸಿಗುತ್ತೆ. ಏನ್ ಪ್ರೈಸ್ ಅಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀರಾ ಸರ್ ಇಲ್ಲಿ? ಪರ್ ಸ್ಕ್ವೇರ್ ಫೀಟ್ಗೆ 1,083 ರೂಪಾಯಿ ಆಗುತ್ತೆ ನಿಮಗೆ. ಓಕೆ, ಏನೆಲ್ಲ ಡೈಮೆನ್ಷನ್ ಅಲ್ಲಿ ಇದೆ ಸರ್? ನಿಮಗೆ 20-30 ಇದೆ, 30-40 ಇದೆ. 20-30 ಬಂದ್ಬಿಟ್ಟು ನಿಮಗೆ 6 ಲಕ್ಷ, 30-40 ಬಂದ್ಬಿಟ್ಟು ನಿಮಗೆ 13 ಲಕ್ಷ ರೂಪಾಯಿ ಆಗುತ್ತೆ. ಓಕೆ, ಯಾವ ಥರ ಬುಕಿಂಗ್ ಎಲ್ಲ ಮಾಡ್ಬೇಕು ಸರ್ ಇಲ್ಲಿ? ಸರ್, ಈಗ ನಿಮಗೆ ಯಾವುದು ಸೈಟ್ ಇಷ್ಟ ಆಯಿತು ಅದಕ್ಕೆ ಒಂದು 10,000 ರೂಪಾಯಿ ಬ್ಲಾಕಿಂಗ್ ಅಮೌಂಟ್ ಇರುತ್ತೆ. 7 ಡೇಸ್ ಟೈಮ್ ಇರುತ್ತೆ ನಿಮಗೆ. ಟೈಮ್ ಡೇಟಲ್ಲಿ ನೀವು ಒಂದು 1 ಲಕ್ಷ 1.5 ಲಕ್ಷ ಅಗ್ರಿಮೆಂಟ್ ಮಾಡಿಕೊಂಡು ಮಿಕ್ಕಿದ್ದು ಲೋನ್ ಬೇಕಾದ್ರೆ ಲೋನ್ ಹೋಗ್ಬೋದು, ಅಥವಾ ಲೋನ್ ಬೇಡ ನಾನು ಕ್ಯಾಶಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋತೀನಿ ಅಂತಂದರೆ ನಿಮಗೆ ಒಂದು 30 to 45 ಡೇಸ್ ಟೈಮ್ ಸಿಗುತ್ತೆ. ಅಷ್ಟರಲ್ಲಿ ನೀವು ಒಳಗಡೆ ರಿಜಿಸ್ಟ್ರೇಷನ್ಗೆ ರೆಡಿ ಆಗ್ಬೋದು. ಲೋನು ನೀವೇ ಮಾಡಿಸ್ಕೊಡ್ತೀರೇನು ಸರ್? ಹೌದೌದು. ಲೋನ್ ಯಾರಿಗೆಲ್ಲ ಲೋನ್ ಆಗುತ್ತೆ ಸರ್? ಸರ್ ನಿಮಗೆ ಸ್ಯಾಲರಿಗೂ ಆಗುತ್ತೆ, ಬಿಸ್ನೆಸ್ ಮ್ಯಾನ್ಗೂ ಆಗುತ್ತೆ. ಓಕೆ, ಆ ಪ್ರೊಫೈಲ್ ಕೊಟ್ಟರೆ ನಾವು ಮಾಡಿಕೊಡ್ತೀವಿ. ಎಸ್. ಮತ್ತು ಲೀಗಲ್ ಎಲ್ಲ ನೋಡೋದಾದ್ರೆ ಯಾವುದಿದೆ ಸರ್ ಇದು? ಸರ್ ಲೀಗಲ್ ಅಂದ್ಬಿಟ್ರೆ ಇದು ಬಂದುಬಿಟ್ಟು ಗ್ರಾಮಠಾಣದಲ್ಲಿ ಬರುತ್ತೆ. ಯಾಕಂದರೆ ವಿಲೇಜ್ ಅಟ್ಯಾಚ್ ಇರೋದ್ರಿಂದ ಗ್ರಾಮಠಾಣ ಸೈಟ್ ಅಂತ ಬರುತ್ತೆ ಇದು. ಓಕೆ. ಇನ್ನೊಂದು, ನೀವು ಗ್ರಾಮಠಾಣದಲ್ಲಿ ಈ ಥರ ಡೆವಲಪ್ಮೆಂಟ್ ಯಾರು ಮಾಡಲ್ಲ. ನಾವೆಲ್ಲ ನೀವು ನೋಡ್ತಾ ಇದ್ದಂಗೆ ಎಲ್ಲನೂ ಮಾಡಿದ್ದೀವಿ. ಒಂದು ಕಾಂಕ್ರೀಟ್ ರೋಡ್ ಒಂದು ಪೆಂಡಿಂಗ್ ಇದೆ, ಮಿಕ್ಕಿದ್ದೆಲ್ಲನೂ ಮಾಡಿದ್ದೀವಿ. ಸೈಟ್ ನೋಡ್ಬೇಕಂದ್ರೆ ಯಾವ ಥರ ವಿಸಿಟ್ ಮಾಡ್ಬೋದು ಸರ್? ನಿಮ್ಮ ಹತ್ರ ಏನಾದ್ರು ಫೆಸಿಲಿಟೀಸ್ ಇದೆಯಾ? ಸರ್ ನಾವು ನಿಮ್ಗೆ ಡಿಸ್ಪ್ಲೇಯಲ್ಲಿ ಒಂದು ನಂಬರ್ ಬರುತ್ತೆ ನೋಡಿ, ಆ ನಂಬರ್ ಕಾಲ್ ಮಾಡಿದ್ರೆ ನಿಮಗೆ ಲೊಕೇಶನ್ ಕಳಿಸ್ತೀವಿ. ಡೈರೆಕ್ಟಾಗಿ ಬರ್ಬೋದು, ಡೈರೆಕ್ಟಾಗೂ ಸೈಟ್ ವಿಸಿಟ್ ಮಾಡ್ಬೋದು. ಅಥವಾ ನಮಗೆ ಡೈರೆಕ್ಟ್ ಬರೋಕ್ಕಾಗಲ್ಲ ಅಂತಂದವ್ರಿಗೆ ನಮ್ಮ ಆಫೀಸಲ್ಲಿ ಬಂದರೆ ಕಾರ್ ಫೆಸಿಲಿಟಿ ಇದೆ. ಓಕೆ, ಕ್ಯಾಬ್ ಫೆಸಿಲಿಟಿ ಇದೆ, ಫ್ರೀ ಸೈಟ್ ಫೆಸಿಲಿಟೀಸ್ ಇದೆ, ಫ್ರೀ ಸೈಟ್ ವಿಸಿಟ್ ಫೆಸಿಲಿಟಿ ಇದೆ. ಓಕೆ ಸರ್, ನಿಮಗೂ ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೆಲ್ಲ ಡೀಟೇಲ್ ಆಗಿ ನಮಗೆ ಹೇಳಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್.